ಕುತ್ತಿಗೆ ಭಾಗ ನಿಮಗೂ ಕೂಡ ಕಪ್ಪಾಗಿದೆಯಾ? ಎಲ್ಲ ರೆಮಿಡಿ ಮಾಡಿ ನಿಮಗೂ ಕೂಡ ಯೋಚನೆ ಬಂದಿದೆಯಾ? ರೆಮಿಡಿ ಮಾಡಿ ಸಾಕಾಗೋಗಿದೆಯಾ? ಈ ಒಂದು ಪ್ರಾಡಕ್ಟ್ ನಿಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ನಾನು ಬ್ಯೂಟಿಷಿಯನ್ ನಾಗವೇಣಿ ಗೌಡ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಒಂದು ಪ್ರಾಡಕ್ಟ್ನ ತೋರಿಸ್ತೀನಿ. ಮತ್ತು ಆ ಪ್ರಾಡಕ್ಟ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ನೆಕ್ ಹತ್ರ ಫುಲ್ ಡಾರ್ಕ್ ಆಗಿ ಅಂದರೆ ಬ್ಲ್ಯಾಕ್ ಆಗಿ ಕಾಣ್ತಾ ಇರುತ್ತೆ. ಸರ ಹಾಕಿದ್ರೂ ಕೂಡ ಅದು ಅಷ್ಟು ಫಿನಿಶಿಂಗ್ ಆಗಿ ನೀಟಾಗಿ ಸ್ಕಿನ್ನು ಕಾಣ್ತಾ ಇರಲ್ಲ. ಈ ಒಂದು ಭಾಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಬ್ಲ್ಯಾಕ್ ಆಗಿ ಇರುತ್ತೆ. ಸೊ ಇದಕ್ಕೆ ಹೋಮ್ ರೆಮಿಡೀಸ್ ಮಾಡಿದ್ರೂ ಕೂಡ ರಿಸಲ್ಟ್ ಮಾತ್ರ ಅಷ್ಟೇ ಕಮ್ಮಿ ಇರುತ್ತೆ. ಸೊ ಈ ಒಂದು ಸ್ಕಿನ್ನ ನಾವು ಯಾವ ರೀತಿ ಕೇರ್ ಮಾಡಬೇಕು ಮತ್ತು ಈ ಕೇರ್ ಮಾಡೋದಕ್ಕೆ ನಮಗೆ ಯಾವ ಪ್ರಾಡಕ್ಟ್ ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗಿಂದ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸೊ ಈ ರೀತಿ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೆ ಪ್ರಾಡಕ್ಟ್ಸ್ ಯಾವುದು, ಅದು ಎಲ್ಲಿ ಸಿಗುತ್ತೆ ಮತ್ತು ಅದ್ರ ಉಪಯೋಗ ಏನು, ಅದನ್ನು ಬಳಸ್ಕೊಂಡು ನಮ್ಮ ಸ್ಕಿನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ. ಹಾಯ್ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಯಾಕೆ ಕುತ್ತಿಗೆ ಭಾಗದಲ್ಲಿ ಬ್ಲ್ಯಾಕ್ ಆಗಿ ಕಾಣುತ್ತೆ ಅನ್ನೋದಾದರೆ, ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅದೇ ರೀತಿ PCOD ಪ್ರಾಬ್ಲಮ್ ಆಗಿರ್ಬೋದು, ಇನ್ನೊಂದು ಕೆಲವೊಂದು ಮಾಹಿತಿ ಪ್ರಕಾರ ನೋಡೋದಾದರೆ ಟೆನ್ಷನಿಂದ ಆಗಿರ್ಬೋದು, ಈ ರೀತಿ ಬ್ಲ್ಯಾಕ್ ಆಗಿ ಕತ್ತು ಆಗಿರುತ್ತೆ. ಅದೇ ರೀತಿ ಜೆಂಟ್ಸ್ಗೂ ಕೂಡ ಕತ್ತತ್ರ ಬ್ಲ್ಯಾಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಕಪ್ಪಾಗಿರುವಂತಹ ಚರ್ಮನ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ರೆಮಿಡೀಸ್ ಏನಾದರೂ ಸಿಗುತ್ತಾ ಅನ್ನೋದಾದರೆ, ಹೌದು, ಮನೆಯಲ್ಲೇ ಮಾಡ್ಕೊಬೇಕಾಗಿರುವಂತಹ ರೆಮಿಡೀಸು ಇದೆ. ಬಟ್ ಅದರ ರಿಸಲ್ಟ್ ಅಷ್ಟಕ್ಕಷ್ಟೇ ಇರುತ್ತೆ. ಕಾಫಿ ಪೌಡರು ಮತ್ತು ಲೆಮನ್ ಹಾಕಿ ಕಪ್ಪಾಗಿರುವಂತಹ ಜಾಗಕ್ಕೆ ನಾವು ರಬ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಮಗೆ ವೈಟ್ ಆಗಿ ಚರ್ಮ ಟರ್ನ್ ಆಗುತ್ತೆ. ಬಟ್ ಅದು ಮಾರನೇ ದಿನಕ್ಕೆ ಅದೇ ರೀತಿ ಬ್ಲ್ಯಾಕ್ ಆಗಿ ಡಾರ್ಕ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಇದನ್ನು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿ ಟ್ರೀಟ್ಮೆಂಟ್ ತೊಗೊಬೋದು. ಇಲ್ಲ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಆಗಲ್ಲ ಅನ್ನೋದಾದರೆ ಪಾರ್ಲರ್ಗಳಲ್ಲಿ ಬಂದು ಅದಕ್ಕೆ ನಾವು ಟ್ರೀಟ್ಮೆಂಟ್ನ ಮಾಡಿಸ್ಕೋಬೋದು. ಸೊ ಪಾರ್ಲರ್ನಲ್ಲಿ ಬಂದ್ರೂ ಸಹ ಟ್ರೀಟ್ಮೆಂಟು ನಾರ್ಮಲ್ ಆಗೇ ಇರುತ್ತೆ. ಸೊ ಈ ಒಂದು ಟ್ರೀಟ್ಮೆಂಟ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಪಾರ್ಲರ್ಲಿ ಮಾಡಿಸ್ಕೊಳ್ಳೋಂತಹ ಒಂದು ಟ್ರೀಟ್ಮೆಂಟ್ನ ನಾವು ಮನೆಯಲ್ಲೇ ಒಂದು 10 ನಿಮಿಷ ಬ್ಯೂಟಿಗೆ ಅಂತ ಟೈಮ್ ಕೊಟ್ಟು ಆ ಸ್ಕಿನ್ನ ರೆಡಿ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಾವು ಆರಾಮಾಗಿ ಮನೆಯಲ್ಲೇ ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗಿರೋದನ್ನ ಕ್ಲಿಯರ್ ಮಾಡ್ಕೊಬೋದು. ಸೊ ಆ ಒಂದು ಕುತ್ತಿಗೆ ಭಾಗನ ಕ್ಲೀನ್ ಮಾಡ್ಕೊಳೋದಕ್ಕೆ ಯಾವ ಒಂದು ಪ್ರಾಡಕ್ಟ್ ಬೇಕು ಅಂತ ಅನ್ನೋದಾದರೆ ನೋಡಿ, ಅಸ್ಟ್ರೋಜೆಂಟ್ ಅಂತ ಹೇಳ್ಬಿಟ್ಟು ಇದು ಎಲ್ಲ ಪಾರ್ಲರ್ನಲ್ಲೂ ಸಹ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ಸ್ಕಿನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ನಾವು ಉಪಯೋಗಿಸ್ತೀವಿ. ಸೊ ಈ ಒಂದು ಪ್ರಾಡಕ್ಟ್ ನಮಗೆ ಆನ್ಲೈನಲ್ಲೂ ಸಹ ಅವೈಲೇಬಲ್ ಇದೆ ಮತ್ತು ಬ್ಯೂಟೆಕ್ಗಳಲ್ಲೂ ಸಹ ಈ ಒಂದು ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಸೊ ಇದ್ರ ಕಾಸ್ಟ್ ಏನು ನಮಗೆ ಜಾಸ್ತಿ ಆಗಲ್ಲ. ಬಟ್ ಪಾರ್ಲರ್ನಲ್ಲಿ ಬಂದು ನಾವು ಟ್ರೀಟ್ಮೆಂಟ್ ತೊಗೊಂಡಾಗ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಮನೆಯಲ್ಲೇ ಈ ಒಂದು ಟ್ರೀಟ್ಮೆಂಟ್ನ ಮಾಡ್ಕೋತೀವಿ ಅನ್ನೋದಾದರೆ ಆರಾಮ್ಸೆ ನಾವು ಮನೆಯಲ್ಲೇ ಸಹ ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ನಾವು ಕತ್ತಿನ ಭಾಗವನ್ನು ಕ್ಲೀನ್ ಮಾಡಿಕೊಂಡು ಆ ಒಂದು ಬ್ಲ್ಯಾಕ್ ಸರ್ಕಲ್ನ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಬೋದು ಅಂತ ನಾನು ಈ ಒಂದು ಪ್ರಾಡಕ್ಟ್ನಿಂದ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮ ಕುತ್ತಿಗೆ ಭಾಗನ ಕ್ಲೀನ್ ಮಾಡ್ಕೊಳೋದು ಅಂತ ನೋಡೋದಾದರೆ, ಮೊದಲಿಗೆ ಮನೆಯಲ್ಲೇ ಸಿಗುವಂತಹ ಹಾಲು, ನಾವು ಪಾರ್ಲರ್ನಲ್ಲಾದರೆ ಕ್ಲೆನ್ಸಿಂಗ್ ಮಿಲ್ಕ್ನ ಹಾಕಿ ಫಸ್ಟು ವಾಶ್ ಮಾಡ್ಕೊತೀವಿ, ಅನಂತರ ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ತೀವಿ. ಸೊ ನಮಗೆ ಕ್ಲೆನ್ಸಿಂಗ್ ಮಿಲ್ಕ್ ಇಲ್ಲ, ಮನೆಯಲ್ಲೇ ಯಾವ ರೀತಿ ಮಾಡ್ಕೊಬೇಕು ಅಂತ ನೋಡೋದಾದರೆ, ಮನೆಯಲ್ಲೇ ಸಿಗುವಂತಹ ಹಾಲನ್ನ ತೊಗೊಂಡು ಹಾಲನ್ನ ಕಾಟನ್ಗೆ ಹಾಕ್ಕೊಂಡು ನೀಟಾಗಿ ನಮಗೆ ಕಪ್ಪಾಗಿರೋ ಜಾಗಕ್ಕೆಲ್ಲನೂ ಸಹ ಕ್ಲೀನ್ ಮಾಡ್ಕೊಬೇಕು. ಅನಂತರ ಒಂದು 10 ನಿಮಿಷ ಅದನ್ನು ಅದರ ಪಾಡಿಗೆ ಅದನ್ನು ಬಿಡಬೇಕು. ಅದಾದಮೇಲೆ ಈ ಒಂದು ಪ್ರಾಡಕ್ಟ್ನ ತೊಗೊಂಡು ಕಾಟನ್ನ ಉಪಯೋಗಿಸ್ಕೊಂಡು ನೀಟಾಗಿ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿರುತ್ತೋ ಆ ಒಂದು ಭಾಗಕ್ಕೆಲ್ಲ ಒಂದು 5 ನಿಮಿಷ ನೀಟಾಗಿ ಹಚ್ಬಿಟ್ಟು ಬಿಡಬೇಕು. ಅನಂತರ ಅದೇ ಕಾಟನ್ನಿಂದ ನೀಟಾಗಿ ರಬ್ ಮಾಡಿದಾಗ ಆ ಸ್ಕಿನ್ನಲ್ಲಿರುವಂತಹ ಕೊಳೆ ನೀಟಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸುಮ್ಮನೆ ನನ್ನ ಬಾಯಲ್ಲಿರೋದು ನಿಮ್ಗೆ ಅರ್ಥ ಆಗದಿರೋದು ಅದೆಲ್ಲ ಬೇಡ. ಸೊ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ ಒಂದು ಸಾರಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಕಾಟನ್ನ ಇವಾಗ ತೊಗೊಂಡಿದ್ದೀನಿ. ಈ ಒಂದು ಕಾಟನ್ನ ಅಂದರೆ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಈ ರೀತಿ ಮಾಡಬೇಡಿ. ಫಸ್ಟು
ಮಿಲ್ಕಿಂದ ಅಥವಾ ಕ್ಲೆನ್ಸಿಂಗ್ ಮಿಲ್ಕ್ ಅನ್ನೋ ಒಂದು ಪ್ರಾಡಕ್ಟ್ ನಮಗೆ ಎಲ್ಲ ಕಡೆ ಸಿಗುತ್ತೆ. ಸೊ ಕ್ಲೆನ್ಸಿಂಗ್ ಮಿಲ್ಕಿಂದ ನಾವು ಕ್ಲೀನ್ ಮಾಡ್ಕೊಬೇಕು ಕುತ್ತಿಗೆ ಭಾಗನ. ಕ್ಲೆನ್ಸಿಂಗ್ ಮಿಲ್ಕ್ ಇಲ್ಲ ಅಂತಂದರೆ ಇನ್ ಕೇಸ್ ಮನೆಯಲ್ಲಿರುವಂತಹ ನಂದಿನಿ ಹಾಲು ಅಥವಾ ನ್ಯಾಚುರಲ್ ಆಗಿ ಡೈರಿ ಸಿಗುವಂತಹ ಹಾಲನ್ನ ತೊಗೊಂಡು ನೀಟಾಗಿ ಕಾಟನ್ಗೆ ಒಂದು 3 ರಿಂದ 4 ಡ್ರಾಪ್ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಬೇಕು. ಅನಂತರ 1 5 ನಿಮಿಷ ಗ್ಯಾಪ್ ಕೊಟ್ಟು ಈ ಒಂದು ಪ್ರಾಡಕ್ಟ್ನ ನೋಡಿ 2 ರಿಂದ 3 ಡ್ರಾಪ್ ತೊಗೊಂಡು ನೋಡಿ ನಾನು ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ಎಲ್ಲಿ ಈ ಕುತ್ತಿಗೆ ಭಾಗದಲ್ಲಿ ಬ್ಲಾಕ್ ಆಗಿರುತ್ತಲ್ವ, ಸೊ ಆ ಒಂದು ಭಾಗಕ್ಕೆ ಈ ರೀತಿ ನಾವು ಅಪ್ಲೈ ಮಾಡಿ ಬಿಡಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿರುವಂತಹ ಕಾಟನ್ನ ತಗೊಂಡು ಅಪ್ಲೈ ಮಾಡಿರುವಂತಹ ಜಾಗದಲ್ಲಿ ಈ ರೀತಿ ರಿಮೂವ್ ಮಾಡ್ತಾ ಬರಬೇಕು. ನೋಡಿ ನಂದು ಕುತ್ತಿಗೆ ಅಷ್ಟು ಏನು ಕಪ್ಪಾಗಿಲ್ಲ, ಸೊ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊತಾ ಇರೋದು. ನಾನು ವೀಕ್ಲಿ 1 ಟೈಮ್ ಅಥವಾ 2 ಟೈಮ್ ಈ ಒಂದು ಪ್ರಾಡಕ್ಟ್ನಲ್ಲಿ ನಾನು ಪಾರ್ಲರ್ನಲ್ಲಿ ನಿನ್ನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಎಲ್ರಿಗೂ ಆ ಅವಕಾಶ ಇರೋದಿಲ್ಲ ಅಲ್ವಾ, ಸೊ ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಕಿನ್ನಲ್ಲಿರುವಂತಹ ಕೊಳೆ ಅಂದರೆ ತುಂಬ ಬ್ಲ್ಯಾಕ್ ಆಗಿರುತ್ತಲ್ಲ ಅವ್ರದ್ದು ಕೊಳೆ ಎಲ್ಲ ಕಾಟನ್ಗೆ ಬರುತ್ತೆ. ಸೊ ನೀಟಾಗಿ ಈ ರೀತಿ ಹಚ್ಕೊಂಡು ರಬ್ ಮಾಡ್ತಾ ಬಂದಾಗ ಜಾಸ್ತಿ ಪ್ರೆಸ್ ಮಾಡಿ ಉಜ್ಜಬಾರ್ದು. ಸೊ ಮೇಲ್ಮೇಲೆ ಈ ರೀತಿ ರಬ್ ಮಾಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಓವರ್ ಆಲ್ ಅಂದರೆ ಎಲ್ಲಿ ಇರುತ್ತೋ ಬ್ಲ್ಯಾಕ್ ಆಗಿ ಅಲ್ಲೆಲ್ಲ ನೀಟಾಗಿ ಈ ಒಂದು ಕಾಟನ್ ಮುಖಾಂತರ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಡೆಡ್ ಸ್ಕಿನ್ ಆಗಿರ್ಬೋದು, ಡೆಡ್ ಸೆಲ್ಸ್ ಆಗಿರ್ಬೋದು, ಆ ಚರ್ಮದಲ್ಲಿ ಇರುವಂತಹ ಬ್ಲ್ಯಾಕ್ ಕಲರ್ ಆಗಿರ್ಬೋದು, ಕೊಳೆ ಆಗಿರ್ಬೋದು ಎಲ್ಲನೂ ಸಹ ಕಾಟನಲ್ಲಿ ನಮಗೆ ಬಂದ್ಬಿಡುತ್ತೆ. ಒಂದು 2-3 ಮಿನಿಟ್ಸ್ ನೀಟಾಗಿ ನಾವು ಈ ಒಂದು ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಅದನ್ನು ಬಿಟ್ಬಿಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ನೀವು ರಿಸಲ್ಟ್ನ ನೋಡಿದಾಗ ಅದು ಬ್ಲ್ಯಾಕ್ ಆಗೋದು ಸ್ವಲ್ಪ ವೈಟಾಗಿ ಟರ್ನ್ ಆಗಿರುತ್ತೆ. ಸೊ ನಮ್ಗೆ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ಅದರ ಮೇಲೆ ನಾವು ಬ್ಲೀಚ್ನ ಅಪ್ಲೈ ಮಾಡ್ಕೊಬೋದು. ಇನ್ ಕೇಸ್ ಬ್ಲೀಚ್ ಅಪ್ಲೈ ಮಾಡ್ಕೊಳಲ್ಲ, ನಾವು ನ್ಯಾಚುರಲ್ ಆಗಿ ಮೈನಲ್ಲೇ ರೆಮಿಡಿ ಮಾಡ್ಕೋತೀವಿ ಅನ್ನೋದಾದರೆ ಕಡಲೆ ಹಿಟ್ಟು ಮೈನಲ್ಲೇ ಸಿಗುತ್ತೆ ಅಲ್ವಾ, ಸೊ ಆ ಒಂದು ಕಡಲೆ ಹಿಟ್ಟನ್ನ ತೊಗೊಂಡು 2 ರಿಂದ 3 ಡ್ರಾಪ್ ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಪ್ಯಾಕ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ನೀವು ನೀರಲ್ಲಿ ವಾಶ್ ಮಾಡಿದಾಗ ನಿಮ್ಮ ಸ್ಕಿನ್ನು ಒಂದು ಬ್ಲ್ಯಾಕ್ ಸರ್ಕಲ್ಲು ಕಮ್ಮಿ ಆಗಿರುತ್ತೆ. ಇನ್ನೊಂದು ಕಡಲೆ ಹಿಟ್ಟಲ್ಲಿರುವಂತಹ ಕೆಲವೊಂದು ಅಂಶಗಳು ಸ್ಕಿನ್ನ ವೈಟ್ ಕಲರ್ ಆಗಿ ಟರ್ನ್ ಮಾಡಿರುತ್ತೆ. ಸೊ ಈ ರೀತಿ ನಾವು ಮನೆಯಲ್ಲೇ ಈ ಒಂದು ಲಿಕ್ವಿಡ್ನ ಉಪಯೋಗ ಮಾಡಿಕೊಂಡು 1 ತಿಂಗಳಲ್ಲೇ ಕಪ್ಪಾಗಿರುತ್ತಲ್ವ ಅದನ್ನು ನಾವು ಕ್ಲಿಯರ್ ಮಾಡ್ಕೊಬೋದು. ಸೊ ಈ ಒಂದು ಪ್ರಾಡಕ್ಟ್ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ಬ್ಯೂಟಿ ಪಾರ್ಲರ್ಗಳಲ್ಲೂ ಕೆಲವೊಬ್ಬರು ಇಟ್ಟಿರ್ತಾರೆ, ಇನ್ನು ಕೆಲವೊಬ್ಬರು ಸೇಲಿಗೆ ಇಟ್ಟಿರಲ್ಲ, ಪರವಾಗಿಲ್ಲ. ಆದ್ರೂ ಸಹ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಈಗ ಅವೈಲೇಬಲ್ ಇದೆ. ಇಲ್ಲ ಅಂತಂದರೆ ಬ್ಯೂಟೆಕ್ಗಳಲ್ಲೂ ಸಹ ಈ ಒಂದು ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಸೊ ಈ ಒಂದು ಪ್ರಾಡಕ್ಟು ಕಪ್ಪು ಸ್ಕಿನ್ನ ವೈಟಾಗಿ ಟರ್ನ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಮುಖದಲ್ಲಿ ಅಥವಾ ಕುತ್ತಿಗೆನಲ್ಲಿ ಏನಾದ್ರೂ ಅಲರ್ಜಿ ಥರ ಸ್ಕಿನ್ನಲ್ಲಿ ಗುಳ್ಳೆ ಆಗಿರೋದು ಏನಾದರೂ ಆಗಿರ್ಬೋದು, ಅದಕ್ಕೂ ಸಹ ಇದು ಒಳ್ಳೆ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಅಸ್ಟ್ರೋಜೆಂಟ್ನ ಉಪಯೋಗಿಸ್ಕೊಂಡು ನಾವು ಕಳೆಗೊಂಡಿರುವಂತಹ ಚರ್ಮನ ನಾವು ಸರಿ ಮಾಡ್ಕೊಬೋದು. ಸೊ ಇದ್ರ ಉಪಯೋಗ ಗೊತ್ತಾಯ್ತಲ್ವಾ. ಸೊ ಯಾರಿಗೆಲ್ಲ ಕತ್ತಿನ ಹತ್ರ ಬ್ಲ್ಯಾಕ್ ಆಗಿದೆಯೋ ಅವರು ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ವೈಟಾಗಿ ನಾವು ಸ್ಕಿನ್ನ ಟರ್ನ್ ಮಾಡ್ಕೊಬೋದು. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟ್ ಇರೋದಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸ್ಕೊಬೋದು. ಇದು ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗ ಸೊ ಸ್ಕಿನ್ಗೆ ಸ್ವಲ್ಪ ಉರಿನ ತಂದುಕೊಡುತ್ತೆ, ಅಂದರೆ ಸ್ಕಿನ್ ಸ್ವಲ್ಪ ಉರಿಯೋ ಥರ ನಮಗೆ ಅನುಭವಕ್ಕೆ ಬರುತ್ತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲ ಸ್ಕಿನ್ಗೂ ಇದು ಸೂಟೇಬಲ್ಲು. ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಡರ್ಕಿ ಸ್ಕಿನ್ ಆಗಿರ್ಬೋದು, ಸ್ಮೂತ್ ಸ್ಕಿನ್ ಆಗಿರ್ಬೋದು, ಮತ್ತು ಚರ್ಮ ತುಂಬ ಸೆನ್ಸಿಟಿವ್ ಆಗಿ ಇದ್ದು ಅವರು ಈಗ ಯಾವುದಾದ್ರು ಪ್ರಾಡಕ್ಟ್ನ ಉಪಯೋಗಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ವಾ, ಸೊ ಅಂಥವ್ರು ಇದನ್ನು ಈಸಿಯಾಗಿ ತೊಗೊಂಡು ಉಪಯೋಗ ಮಾಡ್ಕೊಬೋದು ಈ ಒಂದು ಅಸ್ಟ್ರೋಜೆಂಟ್ನ. ಸೊ ಇದನ್ನು ಗುಳ್ಳೆ ಆಗಿದ್ರು ಸಹ, ಮುಖದಲ್ಲಿ ಗುಳ್ಳೆ ಆಗಿದ್ರು ಸಹ ಗುಳ್ಳೆನ ಕ್ಲೀನ್ ಮಾಡ್ಕೊಳೋದಕ್ಕಾಗಿರ್ಬೋದು ಅಥವಾ ಅದನ್ನು ಹೋಗಿಸ್ಕೊಳೋದಕ್ಕಾಗಿರ್ಬೋದು ಈ ಒಂದು ಪ್ರಾಡಕ್ಟ್ನ ನಾವು ಉಪಯೋಗಿಸ್ಕೊಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಇದು ಎಲ್ಲರಿಗೂ ಸೂಟಬಲ್ ಆಗಿರುತ್ತೆ. ಸೊ ಬಳಸೋದನ್ನು ಸ್ವಲ್ಪ ಲಿಮಿಟ್ ಆಗಿ ಬಳಸಬೇಕಷ್ಟೇನೆ. ಸೊ ಈ ಒಂದು ಪ್ರಾಡಕ್ಟ್ ನಮಗೆ ಆನ್ಲೈನಲ್ಲೂ ಸಹ ಅವೈಲೇಬಲ್ ಇದೆ. ಮನೆಯಲ್ಲೇ ಮಾಡಿಕೊಂಡು ರೆಮಿಡಿಗಳನ್ನ ಸ್ಕಿನ್ನು ಮತ್ತು ಇನ್ನೂ ಬ್ಲ್ಯಾಕ್ ಮಾಡ್ಕೊಳ್ಳೋದ್ರ ಬದಲು ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ನಾವು ಆರಾಮ್ಸೆ ಮನೆಯಲ್ಲೇ
ಕತ್ತು ಭಾಗನ ಅಥವಾ ಮುಖದಲ್ಲಿ ಎಲ್ಲಾದರೂ ಬ್ಲ್ಯಾಕ್ ಸರ್ಕಲ್ಸು ಅಥವಾ ಡೆಡ್ ಸ್ಕಿನ್ ಜಾಸ್ತಿ ಇದೆ, ಡೆಡ್ ಸೆಲ್ಸ್ ಜಾಸ್ತಿ ಇದೆ, ಅದನ್ನು ಕಡಿಮೆ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ಈ ಒಂದು ಪ್ರಾಡಕ್ಟ್ನ ಉಪಯೋಗ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪ್ರಾಡಕ್ಟ್ನ ಬಳಸ್ಕೊಂಡು ನಿಮ್ಮ ಒಂದು ಸ್ಕಿನ್ನ, ಕಳೆಗೊಂಡಿರುವಂತಹ ಸ್ಕಿನ್ನ ಆರಾಮ್ಸೆ ಸರಿ ಮಾಡ್ಕೊಬೋದು. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇದೆ. ಬೇಡದೇ ಇರುವಂತಹ ಕ್ರೀಮ್ಗಳನ್ನೆಲ್ಲ ಹಚ್ಚಿ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಳ್ಳೋದ್ರ ಬದಲು ಈ ಒಂದು ಪ್ರಾಡಕ್ಟ್ ಮತ್ತು ಮನೆಯಲ್ಲೇ ಸಿಗುವಂತಹ ಹಾಲಿಂದ ನಮ್ಮ ಸ್ಕಿನ್ನ ನೀವು ಕ್ಲೀನಾಗಿ ಕ್ಲಿಯರ್ ಮಾಡ್ಕೊಬೋದು. ಮತ್ತು ಅಷ್ಟೇ ಅಲ್ಲದೆ ಫೇಸಲ್ಲಿ ಡೆಡ್ ಸ್ಕಿನ್ ಇದ್ದು ವೈಟ್ ಪ್ಯಾಚಸ್ ಆಗಿದ್ದು, ಮುಖದಲ್ಲಿ ಯಾವುದೇ ರೀತಿಯ ಕೆಲವೊಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಆ ಒಂದು ಪ್ರಾಬ್ಲಮ್ಗೆ ಅಸ್ಟ್ರೋಜೆಂಟ್ ನಮಗೆ ತುಂಬ ಉಪಯೋಗ ಆಗುತ್ತೆ. ಕಾಟನ್ಗೆ ಹಾಕ್ಕೊಂಡು 4-5 ಡ್ರಾಪ್ನ ಮುಖನೂ ಸಹ ನಾವು ಕ್ಲೀನ್ ಮಾಡ್ಕೊಬೋದು. ಸೊ ಉಳಿದಂತಹ ಅನುಭವ ಆಗುತ್ತೆ, ಆದರೆ ಸ್ಕಿನ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿರ್ಬೋದು, ತೊಂದರೆ ಆಗಿರ್ಬೋದು ಈ ಒಂದು ಪ್ರಾಡಕ್ಟಿಂದ ಆಗೋದಿಲ್ಲ. ಸೊ ಇದಕ್ಕೆ ನಾನು ಗ್ಯಾರಂಟಿ. ಸೊ ನಿಮ್ಮ ಸ್ಕಿನ್ನ ನೀವು ನೀಟಾಗಿ ಫಳ ಅಂತ ಹೊಳೆಯೋ ಥರ ಇಟ್ಕೊಬೇಕು ಅಂತಂದರೆ ಅಸ್ಟ್ರೋಜೆಂಟ್ನ ಉಪಯೋಗ ಮಾಡಿ. ಈ ಒಂದು ಪ್ರಾಡಕ್ಟ್ ತುಂಬಾ ಉಪಯೋಗ ಆಗಿದೆ. ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ ಸ್ಕಿನ್ಗೆ ಒಂದು ಬೆಸ್ಟ್ ಲಿಕ್ವಿಡ್ ಅಥವಾ ಒಂದು ಪ್ರಾಡಕ್ಟ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ನಿಮ್ಮ ಕಳೆಗೊಂಡಿದ್ದಂತಹ ಚರ್ಮನ ಆರಾಮ್ಸೆ ಮನೆಯಲ್ಲೇ ಕೂತ್ಕೊಂಡು ರೆಡಿ ಮಾಡ್ಕೊಳ್ಳಿ. ಜಸ್ಟ್ 100 or 200 ರುಪೀಸ್ನಲ್ಲಿ ನಿಮ್ಮ ಸ್ಕಿನ್ನ ನೀವೇ ರೆಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಸೊ ನಿಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ಕತ್ತತ್ರ ಆಗಿರ್ಬೋದು, ಫೇಸಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಬ್ಲ್ಯಾಕ್ ಆಗಿರುವಂತಹ ಸ್ಕಿನ್ನನ್ನು ನಾವು ಆರಾಮ್ಸೆ ವೈಟ್ ಮಾಡ್ಕೊಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್.